ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇನ್ನೇನು 2 ದಿನಗಳಲ್ಲಿ ಕನ್ನಡ ಫೈನಲ್ ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ. ಸೊ ಇಂಪಾರ್ಟೆಂಟ್ ಪತ್ರಲೇಖನಗಳು ಹಾಗೆ ಗಾದೆ ಅಲ್ಲ ಪ್ರಬಂಧಗಳನ್ನು ಡಿಸ್ಕಸ್ ಮಾಡ್ತಾ ಇದೀವಿ ಈ ಒಂದು ಸೆಷನ್ ಅಲ್ಲಿ. ಸೊ ಫಸ್ಟ್ ಬಂದ್ಬಿಟ್ಟು ಪತ್ರಲೇಖನ ಮಾದರಿ 1. ಇದು ಪತ್ರಲೇಖನ ಯಾವಾಗಲೂ 5 ಮಾರ್ಕ್ಸ್ ಇರ್ತದೆ. ನಾಳೆ ಎಕ್ಸಾಮ್ ಅಲ್ಲಿ ನಮಗೆ ನೋಡಿ 2 ಆಪ್ಷನ್ ಕೊಟ್ಟಿರ್ತಾನೆ ನಮಗೆ, ವ್ಯವಹಾರಿಕ ಪತ್ರ ಮತ್ತು ಇನ್ನೊಂದು ಪರ್ಸನಲ್ ಮತ್ತೆ ಇನ್ನೊಂದು ಇನ್ಫಾರ್ಮಲ್ ಮತ್ತು ಇನ್ಫಾರ್ಮಲ್ ಏನಂತೀವೋ ಹಾಗೆ ಇಲ್ಲೂ ಕೂಡ ಅಷ್ಟೇ 2 ಆಪ್ಷನ್ ಕೊಟ್ಟಿರ್ತಾನೆ. ಸೊ ಫಸ್ಟ್ ಇದು ಫಾರ್ಮಲ್ ಆಯ್ತಾ. ಫಾರ್ಮಲ್ ಯೂಶುವಲಿ ತುಂಬಾ ಜನ ಫಾರ್ಮಲ್ ಸೆಲೆಕ್ಟ್ ಮಾಡ್ತೀವಿ. ಫಾರ್ಮಲ್ ಯಾವ ರೀತಿ ಬರೆಯೋದು ಅಂತಂದ್ರೆ ಫಸ್ಟ್ ನೋಡಿ ಆಯ್ತಾ, ಇಲ್ಲಿ ಒಂದು ಮಿಸ್ ಆಗಿದೆ ಬಟ್ ನೀವು ಇಲ್ಲಿ ನಾನು ಹೇಳ್ತೀನಿ ಕರೆಕ್ಟ್ ಆದಂತ ಒಂದು ಫಾರ್ಮೆಟ್. ಇಲ್ಲಿ ದಿನಾಂಕ ಆಯ್ತಾ, ದಿನಾಂಕ ಯೂಶುವಲಿ ಆಗಿ ನಾವು ಇಲ್ಲೇ ಬರೆಯುವಂಥದ್ದು ಆಯ್ತಾ. ಇಲ್ಲಿ ದಿನಾಂಕನ ನೀವು ಬರೀರಿ, ಅದಾದ ನಂತರ ಈ ಕಡೆ ಅದಾದ ನಂತರ ಇಲ್ಲಿ ಇಂದಾನ ಸ್ಟಾರ್ಟ್ ಮಾಡಬೇಕು. ಇಂದ ಅವ್ರು ಏನು ಕೊಟ್ಟಿದ್ರು ಅದನ್ನ ಬರೀರಿ, ಅಂದ್ರೆ ಯಾರು ಬರೀತಿದ್ರೆ ನೀವು ಬರೀತಿರಲ್ಲ ಇಂದ ಬರೀರಿ, ಇಲ್ಲಿ ಕರೆಕ್ಟ್ ಆಗಿ ಇಂದಾನಾಗಲಿ ಬರೀಬೇಕು. ಸೊ ಇದೇ ಜಾಗದಲ್ಲಿ ಇಂದ ಬರೀಬೇಕು. ನಂತರ ನೆಕ್ಸ್ಟ್ ಯಾರಿಗೆ ಬರೀತಿದೀವಿ ಅಂತ ಹೇಳಿ ಬರೀರಿ ಆಯ್ತಾ. ನಂತರ ಇಲ್ಲಿ ಕೆಳಗಡೆ ನಾವು ಮಾನ್ಯರೇ ಅನ್ನುವಂಥದ್ದು ಬರಬೇಕು. ವಿಷಯ ಯಾವ್ದ್ರ ಬಗ್ಗೆ ಬರೀತಿದೀವಿ ಅನ್ನುವಂಥದ್ದನ್ನ ಬರಬೇಕು. ನೆಕ್ಸ್ಟ್ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಅಂತ ಹೇಳಿ ಸ್ಟಾರ್ಟ್ ಮಾಡ್ಬೋದು. ಅಟ್ಲೀಸ್ಟ್ ಒಂದು ಮಿನಿಮಮ್ ಅಂದ್ರೆ 4 ಅಥವಾ 3 ಲೈನ್ಸ್ ಅಲ್ಲಿ ಎಂಡ್ ಮಾಡಿ ಆಯ್ತಾ. ಅದಾದ ನಂತರ ಕೆಳಗಡೆ ವಂದನೆಗಳೊಂದಿಗೆ ಅಂತ ಬರ್ತದೆ. ಇಲ್ಲಿ ನಿಮಗೆ ಇಲ್ಲಿ ನಮ್ಮ ವಿಶ್ವಾಸಿ ತಮ್ಮ ವಿಶ್ವಾಸಿ ಅನ್ನುವಂಥದ್ದನ್ನ ಇಲ್ಲಿ ಬರೀಬೇಕು ಆಯ್ತಾ. ಅವ್ರು ಏನು ಕೊಟ್ಟಿರೋ ಆ ಹೆಸರನ್ನು ಬರೀ ಆಯ್ತಾ. ನಂತರ ಇಲ್ಲಿ ಸ್ಥಳ ಮತ್ತೆ ದಿನಾಂಕ ನೋಡಿ, ಇದು ಆಕ್ಚುಲಿ ಓಕೆ, ಬಟ್ ಆದ್ರೆ ಆಲ್ಮೋಸ್ಟ್ ಕೆಲವು ಟೀಚರ್ಸ್ ಈ ರೀತಿ ಬರೆದ್ರೆ ಕೊಡಲ್ಲ. ಇಲ್ಲಿ ನೀವೇನು ಬರಬೇಕು ಅಂತಂದ್ರೆ ಹೊರ ವಿಳಾಸ ಇಲ್ಲಿ ಬರೆಯೋತಕ್ಕದ್ದು ಆಯ್ತಾ. ಹೊರ ವಿಳಾಸ ಇಲ್ಲಿ ಬರಬೇಕು. ಹೊರ ವಿಳಾಸ ಬರ್ಬಿಟ್ಟು ಸ್ಥಳ ಬರೀ ಮತ್ತೆ ದಿನಾಂಕ ನೋ ನೀಡ್ ಆಯ್ತು ಆಯ್ತಾ. ಹೊರ ವಿಳಾಸ ಏನು ಬರಬೇಕು, ಹೊರ ವಿಳಾಸ ಏನು ಬರಬೇಕು ಅಂತ ತುಂಬಾ ಜನ ಡೌಟ್ ಇರುತ್ತೆ. ಸೊ ಹೊರ ವಿಳಾಸ ಅಂತಂದ್ರೆ ಇಂದ ನೀವು ಏನು ಬರ್ತಿರೋ ಇದನ್ನ ಹೊರ ವಿಳಾಸವಾಗಿ ಬರೀಬಹುದು. ಇದು ಫಾರ್ಮೆಟ್ ಆಯ್ತಾ. ಇಲ್ಲಿ ಹೊರ ವಿಳಾಸ ಕಂಪಲ್ಸರಿಯಾಗಿ ಬರಬೇಕು. ಸೊ ಆಲ್ಮೋಸ್ಟ್ ಬರೀ ಅಂದ್ರೆ ನಡೀತದೆ. ಯೂಶುವಲಿ ಕೆಲವು ಟೀಚರ್ಸ್ ಇದನ್ನ ಒಪ್ಕೊಳ್ಳಲ್ಲ, ಹಾಗಾಗಿ ಸೊ ಬರ್ದ್ರೆ ಒಳ್ಳೆಯದು. ಸೊ ಇದು ಫಾರ್ಮೆಟ್ ಗೊತ್ತಾಯ್ತು ಅನ್ಸುತ್ತೆ. ಸೊ ಬೇಕಾದ್ರೆ ನಿಮಗೆ ಇನ್ನೊಂದು ತೋರಿಸ್ತಾ ಇದ್ದೀನಿ, ಇದನ್ನ ಬೇಕಾದ್ರೆ ನೀವು ಮನೇಲಿ ಟ್ರೈ ಮಾಡಿ. ನಿಮ್ಮ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಆಕಾಶ ಆದಿತ್ಯ ಅಂತ ಹೇಳಿ ಭಾವಿಸಿಕೊಂಡು ಸಾರ್ವಜನಿಕ ಗ್ರಂಥಾಲಯವನ್ನು ಸ್ಥಾಪಿಸುವಂತೆ ಜಿಲ್ಲಾ ಗ್ರಂಥಾಲಯ ಅಧಿಕಾರಿಗಳಿಗೆ ಮನವಿ ಮಾಡಿ ಅನ್ನುವಂಥದ್ದು ಇದೆ. ಸೊ ಇದನ್ನ ಕ್ವಶನ್ ನೀವು ಮಾಡ್ಬೋದು. ಆಲ್ರೆಡಿ ಆನ್ಸರ್ ಕೂಡ ಇದೆ ಇದರಲ್ಲಿ, ಬರೆದ್ರು ಕೂಡ ಇದೆ, ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಯವಹಾರಿಕ ಪತ್ರ ನೋಡಿ ಇಲ್ಲಿದೆ ನೋಡಿ, ನಾನು ಇಷ್ಟು ಹೇಳಿದೆಲ್ಲ ಇಲ್ಲಿದೆ. ಸೊ ಫಸ್ಟ್ ಇಂದ ಇವರಿಗೆ ಮಾನ್ಯರೇ ವಿಷಯ ಬಾಡಿ ಆಫ್ ಕಲೆಕ್ಟರ್ ಹಾಗೆ ವಂದನೆಗಳೊಂದಿಗೆ ತಮ್ಮ ವಿಶ್ವಾಸ ದಿನಾಂಕ ಇಲ್ಲ. ಬಟ್ ಇಲ್ಲಿ ಹೊರ ವಿಳಾಸ ಇಲ್ಲ, ಬಟ್ ಹೊರ ವಿಳಾಸ ಬರಲೇಬೇಕು. ಇಟ್ಸ್ ಕಂಪಲ್ಸರಿ ಆಯ್ತಾ, ಡೋಂಟ್ ಫಾರ್ಗೆಟ್. ನೆಕ್ಸ್ಟ್ ಮಾದರಿ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಆಲ್ಮೋಸ್ಟ್ ಎಲ್ಲರೂ ಫಾರ್ಮಲ್ ಬರೋದ್ರಿಂದ ನಾನು ಫಾರ್ಮಲ್ ತೋರಿಸಿದ್ದೀನಿ. ಇನ್ಫಾರ್ಮಲ್ ಬೇಕಂದ್ರೆ ಕಮೆಂಟ್ ಮಾಡಿ, ಆದಷ್ಟು ಬೇಗ ನಾಳೆಷ್ಟಲ್ಲಿ ಅಪ್ಲೋಡ್ ಮಾಡ್ತೀನಿ ಆಯ್ತಾ. ನೆಕ್ಸ್ಟ್ ಮಾದರಿ ಪ್ರಬಂಧಗಳು ಈಗ ಏನೇನು ಕೇಳ್ಬೋದು. ಪ್ರೆಸೆಂಟ್ ಆಗಿ ಚಂದ್ರಯಾನ 2 ಬಗ್ಗೆ ಕೇಳ್ಬೋದು, ಅಲ್ಲ ಸಾರಿ ಚಂದ್ರಯಾನ 3 ಬಗ್ಗೆ ಕೇಳ್ಬೋದು ಆಯ್ತಾ. ಈ ಪ್ರೆಸೆಂಟ್ ಅಲ್ಲಿ ನಡೆದಿರುವಂಥದ್ದು ಆಗಿರೋದ್ರಿಂದ ನೀವು ಕೇಳ್ಬೋದು. ಇಲ್ಲಿ ನಿಮಗೆ ಪೀಟಿಗೆ ಫಸ್ಟ್ ನೋಡಿ ಪೀಟಿಗೆ ಬರಬೇಕು. ಪೀಟಿಗೆ ಆಲ್ಮೋಸ್ಟ್ ನಾವು ಒಂದು ಎಷ್ಟಂದ್ರೆ ಆಲ್ಮೋಸ್ಟ್ ಇಷ್ಟು ಬರೀ ಸಾಕು. ಇಷ್ಟು ಪೀಟಿಗೆ ಅನ್ಸುತ್ತೆ, ಇಷ್ಟು ಪೀಟಿಗೆ ಇದೆ. ನೆಕ್ಸ್ಟ್ ಬಾಡಿ ಆಫ್ ದ ಎಸ್ಸೆ ಇದೆ ಆಯ್ತಾ. ಇಷ್ಟು ಪೀಟಿಗೆ ಬರೀ, ಆಮೇಲೆ ಫುಲ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಗ್ರಂಥಾಲಯದ ಮಹತ್ವ, ಇದಂತೂ ಸಕ್ಕತ್ ಮಾಡೋ ಕ್ವಶ್ಚನ್ ಪೇಪರ್ ಅಲ್ಲಿ 100% ಆಗಿ ರಿಪೀಟೆಡ್ ಆಗುವಂಥದ್ದು, ಸುಮಾರು ಸರಿ ಕೇಳುವಂಥದ್ದು ಗ್ರಂಥಾಲಯಗಳ ಮಹತ್ವ. ಇದನ್ನು ಕೂಡ ಒಂದ್ಸರಿ ಡೀಟೇಲ್ ಆಗಿ ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಪಾಠದಲ್ಲಿರುವಂಥ ಪ್ರಬಂಧ ವಿಷಯಗಳು ನೋಡಿ ನಮ್ಮ ಪಾಠದಲ್ಲಿ ಮತ್ತೆ ಹಾಗೆ ರಿಪೀಟೆಡ್ ಆಗಿರುವಂಥದ್ದು ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ರಾಷ್ಟ್ರೀಯ ಹಬ್ಬಗಳ ಮಹತ್ವ ಕೇಳ್ಬೋದು, ಸಾರ್ವಜನಿಕ ಪಿಡುಗುಗಳು, ನೆಕ್ಸ್ಟ್ ಸ್ವಚ್ಛ ಭಾರತ್ ಅಭಿಯಾನ, ನೆಕ್ಸ್ಟ್ ಸ್ಮಾರಕಗಳ ಸಂರಕ್ಷಣೆ ಅಂತ ಕೇಳಿದರೆ, ರಾಷ್ಟ್ರೀಯ ಭಾವೈಕ್ಯತೆ, ಗ್ರಾಮ ಸ್ವರಾಜ್ಯ, ನೆಕ್ಸ್ಟ್ ತ್ಯಾಜ್ಯ ವಸ್ತು ನಿರ್ವಹಣೆ, ಮಹಿಳಾ ಸಬಲೀಕರಣ, ಅಕ್ಷರ ದಾಸೋಹ ಮತ್ತು ಇದ್ರ ಬಗ್ಗೆ ಕೇಳಿದ್ದಾರೆ. ಸೊ ಇನ್ನೂ ಕೂಡ ನಿಮಗೆ ಒಂದು ಐಡಿಯಾ ಕೊಡೋದಾದ್ರೆ ಈಗ ಕರೆಂಟ್ ಅಫೇರ್ಸ್ ಅಂತ ಇಂಗ್ಲೀಷ್ ಅಲ್ಲಿ ಅಂತೀವೋ, ಸೊ ಅದ್ರ ಬಗ್ಗೆ ಜಾಸ್ತಿ ಕೇಳುವಂಥ ಚಾನ್ಸಸ್ ಇದೆ. ಈ ಕರೆಂಟ್ ಅಫೇರ್ಸ್ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾನು ಎಕ್ಸಾಂಪಲ್ ಕೊಡ್ತೀನಿ, ಇದೇ ಬರುತ್ತೆ ಅಂತ ಹೇಳಿ ಹೇಳಿಕಾಗಲ್ಲ. ಬಟ್ ನಾನು ಎಕ್ಸಾಂಪಲ್ ಕೊಡೋದಾದ್ರೆ ಫಸ್ಟ್ ನಾನು ನಿಮಗೆ ಎಕ್ಸಾಂಪಲ್ ಕೊಡೋದಾದ್ರೆ ಫಾರ್ ಎಕ್ಸಾಂಪಲ್ ಕುಂಭಮೇಳ ಆಯ್ತಾ. ರೀಸೆಂಟ್ ಆಗಿ ಕುಂಭಮೇಳ ನಡೆದಿದೆ ಆಯ್ತಾ. ಕುಂಭಮೇಳದ ಬಗ್ಗೆ ಕೇಳೋ ಚಾನ್ಸಸ್ ಸಾಕಷ್ಟಿದೆ. ಬಿಕಾಸ್ ನಾವು ಫಸ್ಟ್ ಅಲ್ಲೇ ನೋಡಿದ್ವಿ ಕೋವಿಡ್-19 ಬಗ್ಗೆ ಕೇಳಿದರೆ. ಸೊ ಈ ಸತಿನೂ ಕೂಡ ಕೋವಿಡ್-19 ಬಗ್ಗೆ ಕೇಳುವಂತಹ ಒಂದು ಚಾನ್ಸಸ್ ಇದೆ. ಇನ್ನೂ ಒಂದು ಹೇಳ್ಬೋದು ಇಂಟ್ರೆಸ್ಟಿಂಗ್ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆ. ಸೊ ಅದ್ರ ಬಗ್ಗೆನೂ ಕೇಳ್ಬೋದು ಆಯ್ತಾ. ಈ ರೀತಿ ಗೃಹ ಲಕ್ಷ್ಮಿ ಬಗ್ಗೆನೂ ನೀವು ಸ್ವಲ್ಪ ಅಂದ್ರೆ ಲೈಕ್ ಇವಾಗ ಪ್ರೆಸೆಂಟ್ ನಡೆಯುವಂಥ ಜ್ಞಾನ ನಿಮಗೆ ಇದೆ ಅನ್ನೋದು ನಾವು ಚೆಕ್ ಮಾಡಲಿಕ್ಕೆ ಕೇಳ್ಬೋದು. ಇದು ಜಸ್ಟ್ ನಾನು ನಿಮಗೆ ಸಜೆಸ್ಟ್ ಮಾಡಿದ್ದು, ಈ ರೀತಿ ಕೇಳ್ಬೋದು ಅನ್ನೋಂಥ ಐಡಿಯಾ ಕೊಟ್ಟಿದ್ದೀನಿ ಅಷ್ಟೇ. ಸೊ ಕೇಳ್ಬೋದು ಬಿಡ್ಬೋದು. ಬಟ್ ಕರೆಂಟ್ ಅಫೇರ್ಸ್ ಬಗ್ಗೆ ನಿಮಗೆ ಸರ್ಟನ್ ನಾಲೆಜ್ ಇರಬೇಕು, ಸ್ವಲ್ಪ ನಿಮಗೆ ಬಗ್ಗೆ ತಿಳಿದಿರಬೇಕು ಆಯ್ತಾ. ಸೊ ಇಷ್ಟ ಆಗಿತ್ತು ಈ ಒಂದು ವಿಡಿಯೋ ಆಯ್ತಾ. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಹಾಗೆ ನಾನು ಫಾರ್ಮಲ್ ಬಗ್ಗೆ ಹೇಳ್ತಾನೆ, ಇನ್ಫಾರ್ಮಲ್ ಬಗ್ಗೆ ನಿಮಗೆ ಏನಾದರೂ ಬೇಕಂದ್ರೆ ಮುಂದೆ ಬಂದ ವಿಡಿಯೋದಲ್ಲಿ ನನಗೆ ತಿಳಿಸ್ಕೊಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಚಾನಲ್. ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆಯ್ತಾ.